ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 40ಕ್ಕೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಒಂದು ಪೇಂಟಿಂಗನ್ನು ಮ್ಯೂಸಿಯಮಿಂದ ಕದ್ಕೊಂಡು ಹೋಗ್ತಾನೆ. ಬರೋಬ್ಬರಿ 2 ವರ್ಷದ ತನಕ ಆತ ಸಿಕ್ಕಿ ಬೀಳೋದಿಲ್ಲ ಮತ್ತು ಅದೊಂದು ಕಳ್ಳತನದ ಬೆನ್ನು ಬಿದ್ದ ಪೊಲೀಸರು ಭಾಳಷ್ಟು ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದರು. ಯಾಕೆಂತಂದರೆ ಆ ಕಳ್ಳ ಕದ್ದಿದ್ದು ಚಿನ್ನ ಅಲ್ಲ, ವಜ್ರ ಅಲ್ಲ, ಬದಲಾಗಿ ಜಗತ್ತಿನ ಅತ್ಯಂತ ಪ್ರಸಿದ್ಧ ಚಿತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಮೊನಾಲಿಸಾ. ಹೌದು, ಇದು 1911 ಆಗಸ್ಟ್ 21ರಂದು ಫ್ರಾನ್ಸ್ನ ಪ್ಯಾರಿಸ್ನ ಲೂವ್ರ್ ಮ್ಯೂಸಿಯಂನಲ್ಲಿ ನಡೆದಂತಹ ಒಂದು ನೈಜ ಘಟನೆ. ಅಂದು ಸೋಮವಾರ ಮ್ಯೂಸಿಯಂ ಸಾರ್ವಜನಿಕರಿಗೆ ಮುಚ್ಚಿತ್ತು. ಈ ಅವಕಾಶವನ್ನು ಬಳಸಿಕೊಂಡ ಇಟಲಿಯ ಕಾರ್ಮಿಕ ವಿನ್ಚೆಂಜೊ ಪೆರೂಜಿಯಾ ಅನ್ನುವಂಥವನು ಮ್ಯೂಸಿಯಂನ ಸಿಬ್ಬಂದಿಯಂತೆಯೇ ಉಡುಪು ಧರಿಸಿಕೊಂಡು ಮ್ಯೂಸಿಯಂನ ಒಳಗಡೆ ನುಗ್ತಾನೆ. ಅವನು ನೇರವಾಗಿ ಮೊನಾಲಿಸಾ ಚಿತ್ರವಿದ್ದ ಸ್ಥಳಕ್ಕೆ ಹೋಗ್ತಾನೆ. ಗೋಡೆಯಿಂದ ಚಿತ್ರವನ್ನು ಕೆಳಗಿಳಿಸಿ ಅದರ ಮರದ ಚೌಕಟ್ಟು ಮತ್ತು ಗಾಜನ್ನು ಬೇರ್ಪಡಿಸ್ತಾನೆ. ಇದೆಲ್ಲ ಒಳಗಡೆನೇ ನಡೆದಿರುವಂಥದ್ದು. ನಂತರ ಚಿತ್ರವನ್ನು ಮಾತ್ರ ತನ್ನ ಕೋಟಿನೊಳಗೆ ಅಡಗಿಸಿಕೊಂಡು ಯಾರಿಗೂ ಅನುಮಾನ ಬರದಂತೆ ಮ್ಯೂಸಿಯಂನಿಂದ ಸೀದಾ ಹೊರ ಹೋಗಿಬಿಡ್ತಾನೆ. ಇಷ್ಟೊಂದು ದೊಡ್ಡ ಕಳ್ಳತನ ನಡೆದರೂ ಯಾರಿಗೂ ತಕ್ಷಣ ಗೊತ್ತಾಗಲೇ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನಿಸುವಂಥ ಸಂಗತಿ. 2 ದಿನಗಳ ನಂತರ ಮಾತ್ರ ಮ್ಯೂಸಿಯಂ ಸಿಬ್ಬಂದಿಗೆ ಚಿತ್ರ ಕಾಣೆ ಆಗಿರೋದು ಅಂತ ಗೊತ್ತಾಯಿತು. ನಿಮಗೆ ಅನ್ನಿಸ್ತಿರ್ಬೋದು, ಅಷ್ಟು ದೊಡ್ಡ ಚಿತ್ರ ಇನ್ನೂ ಗೊತ್ತಾಗಲಿಲ್ವ ಅಂತ. ಈ ಕಳ್ಳತನ ನಡೆದ ಮೇಲೇ ಆ ಚಿತ್ರ ಅಷ್ಟು ಫೇಮಸ್ ಆಗಿದ್ದು ಅನ್ನೋದು ಕೂಡ ನಿಮಗೆ ಗಮನಕ್ಕಿರಲಿ. ಅದೇನೇ ಇರಲಿ, ಆ ಕಳ್ಳತನ ಆದಮೇಲೆ ಫ್ರಾನ್ಸ್ನಲ್ಲಿ ಭಾರಿ ಸಂಚಲನ ಉಂಟಾಯಿತು. ಸಾವಿರಾರು ಜನರನ್ನು ವಿಚಾರಣೆ ಮಾಡಲಾಯಿತು. ಗಡಿಗಳಲ್ಲಿ ತಪಾಸಣೆ ಹೆಚ್ಚಿಸಲಾಯಿತು. ವಿಶೇಷವಾಗಿ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂತಹ ಪಾಬ್ಲೋ ಪಿಕಾಸೋ ಅವರ ಮೇಲೂ ಕೂಡ ಆರಂಭದಲ್ಲಿ ಹಲವಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸಿದರು. ಆದರೆ ನಂತರ ಅವರು ನಿರಪರಾಧಿ ಅಂತ ತಿಳಿಯಿತು. ಹಾಗೆಯೇ 2 ವರ್ಷಗಳ ಕಾಲ ಸತತ ತನಿಖೆ ನಡೆದರೂ ಕೂಡ ಯಾವ ಒಂದು ಪರಿಣಾಮವೂ ಅಥವಾ ಫಲಿತಾಂಶವೂ ಕೂಡ ಸಿಗಲಿಲ್ಲ. ಮೊನಾಲಿಸಾ ಯಾರ ಕೈಯಲ್ಲಿದೆ ಎಂಬುದು ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಕೊನೆಗೆ 1913ರಲ್ಲಿ ವಿನ್ಚೆಂಜೊ ಪೆರೂಜಿಯಾ ಏನು ಕಳ್ಳ ಇದ್ದಾನೆ, ಆತ ಇಟಲಿಯ ಕಲಾ ವ್ಯಾಪಾರಿಯೊಬ್ಬರಿಗೆ ಈ ಚಿತ್ರವನ್ನು ಮಾರಲಿಕ್ಕೆ ಹೊರಡ್ತಾನೆ. ಆವಾಗ ವ್ಯಾಪಾರಿಗೆ ಅನುಮಾನ ಬರುತ್ತೆ. ಅವರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾನೆ ಮತ್ತು ಕಳ್ಳನ್ನು ಸ್ಪಾಟಲ್ಲಿ ಹಿಡಿದು ಬಿಡ್ತಾರೆ. ಪೊಲೀಸರ ಮುಂದೆ ಅವನು ಹೇಳಿದಂಥ ಕಾರಣ ಭಾಳ ಆಶ್ಚರ್ಯಕರವಾಗಿತ್ತು. ನಾನು ಹಣಕ್ಕಾಗಿ ಕದ್ದಿಲ್ಲ, ಇದು ಇಟಲಿಯ ಕಲಾಕೃತಿ, ಹಾಗಾಗಿ ಅದನ್ನು ಅದರ ತಾಯ್ನಾಡಿಗೆ ಮರಳಿಸಬೇಕೆಂದು ಕದ್ದೆ ಅಂತ. ಅವನ ಮಾತನ್ನು ಕೆಲವರು ದೇಶಭಕ್ತಿ ಅಂತ ಹೇಳಿದರೆ, ಇನ್ನು ಕೆಲವರು ಕಾನೂನಿನ ದೃಷ್ಟಿಯಲ್ಲಿ ಅದು ಕಳ್ಳತನವೇ ಆಗಿದೆ, ಹಾಗಾಗಿ ಇದನ್ನೆಲ್ಲ ದೇಶಭಕ್ತಿ ಅನ್ನಲಿಕ್ಕೆ ಬರಲ್ಲ ಅಂತಂದುಬಿಟ್ರು. ಅದೇನೇ ಇರಲಿ, ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ ಅಂತಂದರೆ, ಈ ಕಳ್ಳತನಕ್ಕಿಂತ ಮೊದಲು ಮೊನಾಲಿಸಾ ಅನ್ನುವಂಥ ಚಿತ್ರ ಕಲಾ ಜಗತ್ತಿನಲ್ಲಿ ಸಾಧಾರಣ ಮಟ್ಟಿಗೆ ಒಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಬಿಟ್ಟರೆ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರಲಿಲ್ಲ. ಆದರೆ ಈ ಘಟನೆಯ ನಂತರ ಅದು ವಿಶ್ವದ ಅತ್ಯಂತ ಪ್ರಸಿದ್ಧ ಚಿತ್ರವಾಗಿ ಮಾರ್ಪಟ್ಟಿತು. ಇಂದು ಲಕ್ಷಾಂತರ ಪ್ರವಾಸಿಗರು ಲೂವ್ರ್ ಮ್ಯೂಸಿಯಮ್ಮಿಗೆ ಯಾಕೆ ಹೋಗ್ತಾರೆ ಕೇಳಿದರೆ, ಪ್ರಮುಖವಾಗಿ ಕಾರಣ ಆಗಿರೋದೇ ಇದೇ ಮೊನಾಲಿಸಾ ಚಿತ್ರ ಅನ್ನುವಂಥದ್ದು. ಹಾಗಾಗಿ ಇದು ಕೇವಲ ಕಳ್ಳತನದ ಕಥೆಯಲ್ಲ, ಇಡೀ ಜಗತ್ತಿನ ಗಮನವನ್ನು ಸೆಳೆದಂತಹ ಒಂದು ನೈಜ ಘಟನೆ. ಗೊತ್ತಿರಲಿ ಅಂತ ಹೇಳಿದೆ. ಎನಿವೆ, ನಾಳೆ ದಿನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಥ್ಯಾಂಕ್ ಯು.